ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇಲ್ಲಿ ಇವತ್ತು ತುಂಬ ಸಿಂಪಲ್ ಡಿಸೈನ್ ತೋರಿಸ್ತಾ ಇದ್ದೀನಿ. ತುಂಬ ನೀಟಾಗಿ ಬರುತ್ತೆ, ತುಂಬ ಸಿಂಪಲ್ ಆಗಿರುತ್ತೆ. ಮತ್ತು ಇದಕ್ಕೆ 10 ನಂಬರ್ ತೊಗೋತಾ ಇದ್ದೀನಿ ಕ್ರೋಶಾ ನೀಡಲ್ಲು. 10 ಅಥವಾ 11 ನಂಬರ್ ನೀಡಲ್ ಯಾವುದಾದ್ರೂ ತೊಗೊಳ್ಬೋದು. ಮತ್ತು 6 ಎಳೆ ದಾರಾನ ಗಂಟು ಹಾಕಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡೋಣ. ಮತ್ತು ಬಟ್ಟೆಗೆ ಸೂಜಿ ಹಾಕಿ ದಾರನ ತೊಗೊಂಡು ಸ್ಟಾರ್ಟಿಂಗು ಗಂಟು ಸ್ವಲ್ಪ ದಪ್ಪ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ಅದು ಸಿಲ್ಕ್ ಸ್ಯಾರಿಗಾದರೆ ಅದು ಸ್ವಲ್ಪ ಚಿಕ್ಕದಿದ್ದರೂ ಅದೇನು ವಾಪಸ್ ಬರಲ್ಲ. ಮತ್ತು ದಾರನ ತಗೊಂಡು ಒಂದು ಲಾಕ್ ಮಾಡೋಣ ಫ್ರೆಂಡ್ಸ್. ಇದು ತುಂಬ ಈಸಿ ಡಿಸೈನು, ತುಂಬ ನೀಟಾಗಿ ಬರುತ್ತೆ. ತುಂಬ ಚಿಕ್ಕ ಡಿಸೈನು, ಮಿನಿ ಆರ್ಚಸ್ ಡಿಸೈನ್ ಇದು. ಸಕ್ಕತ್ತಾಗಿ ಕಾಣಿಸುತ್ತೆ. 2 ಸತಿ ಲಾಕ್ ಮಾಡಿಕೊಂಡೆ. ಇವಾಗ ನಾವು ಚೈನ್ಸ್ ಹಾಕ್ಕೊಳ್ಳೋಣ. 5 ಚೈನ್ಸ್ ಹಾಕ್ಕೊಳ್ತೀನಿ ನಾನಿಲ್ಲಿ. 5 ಚೈನ್ಸ್ ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಬೇಸ್ ಬಂದು ತುಂಬ ಈಸಿ. ಬೇಡ ಅಂದರೆ ಇದನ್ನು ಕೂಡ ನಾವು ಸ್ಕಿಪ್ ಮಾಡ್ಬೋದು. ಬಟ್ ಇದು ಹಾಕಿದ್ರೆ, ಈ ಬೇಸ್ ಹಾಕಿದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ ಡಿಸೈನ್ ಇದಕ್ಕೆ. ಸೊ ನಾನು 5 ಚೈನ್ನ ಬೇಸ್ ಹಾಕಿ ತೊಗೊಳ್ತಾ ಇದ್ದೀನಿ. ಸಿಂಪಲ್ ಫ್ರೆಂಡ್ಸ್, ಇದು 5 ಚೈನ್ನ ಹಾಕ್ಕೊಂಡು ಹೋಗೋದು. ಮತ್ತು ಮೆಷರ್ಮೆಂಟ್ ಕರೆಕ್ಟಾಗಿ ನೋಡ್ಕೊಳ್ಳಿ. ಬಟ್ಟೆಗೆ ದಾರ ಕರೆಕ್ಟಾಗಿರಬೇಕು. ಸ್ವಲ್ಪ ಲೂಸ್ ಆದರೆ, ಟೈಟ್ ಆದರೆ ಚೆನ್ನಾಗಿ ಕಾಣಿಸಲ್ಲ. ಟೈಟ್ ಆದರೆ ರಿಂಕಲ್ಸ್ ಬರುತ್ತೆ, ಲೂಸ್ ಆದರೆ ಡಿಸೈನು ಲುಕ್ ಚೆನ್ನಾಗಿರಲ್ಲ ಫ್ರೆಂಡ್ಸ್. ಸೊ ನೀವು ಕರೆಕ್ಟ್ ಮೆಷರ್ಮೆಂಟ್ ನೋಡ್ಕೊಂಡು ಲಾಕ್ ಮಾಡೋಣ. ಇಲ್ಲಿ 5 ಚೈನ್ನ ಇಡೀ ಸಾರಿ ಫುಲ್ಲು 5 ಚೈನ್ಗಳನ್ನ ಹಾಕ್ಕೊಂಡು ಫುಲ್ಲು ಲಾಸ್ಟಲ್ಲಿ 1-2 ಚೈನ್ ಹಾಕಿ ಇಲ್ಲಿ ಎಂಡಲ್ಲಿ 1-2-3 ಚೈನ್ಸ್ ಹಾಕಿ ಕಟ್ ಮಾಡಿಬಿಟ್ಟು ಸೂಜಿಯಿಂದ ದಾರನ ಈ ಸೈಡ್ ಎಳ್ಕೊಳ್ಬೇಕು. ಸೊ ಅಲ್ಲಿಗೆ ನಮಗೆ ಲಾಕ್ ಆಗುತ್ತೆ ಟೈಟ್ ಮಾಡಿದ್ರೆ ಫ್ರೆಂಡ್ಸ್. ಇದಕ್ಕೆ ಸೇಮ್ ಕಲರು ನೆಕ್ಸ್ಟ್ ಸ್ಟೆಪ್ ತಗೊಳ್ಳೋಣ. ಮತ್ತು ಲಾಕ್ ಮಾಡಿ ಬಟ್ಟೆಗೆ ಒಂದು ಸತಿ ಲಾಕ್ ಮಾಡಿ. ಮತ್ತು ನಾನಿಲ್ಲಿ 4 ಚೈನ್ ಹಾಕ್ಕೊಳ್ತೀನಿ ಫ್ರೆಂಡ್ಸ್. 4 ಚೈನ್ ಹಾಕ್ಕೊಳ್ತೀನಿ ಸ್ಟಾರ್ಟಿಂಗು. ಇದು ಕುಚ್ಚು ಕಟ್ಟೋದಕ್ಕೆ ಅಂತ ನಾನು 4 ಚೈನ್ ಹಾಕ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಕರೆಕ್ಟಾಗಿ ನೋಡಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು 3 ಚೈನ್ಸ್ ಹಾಕೋತೀನಿ. ಇದು ಆರ್ಚ್ಗೆ ಫ್ರೆಂಡ್ಸ್. ಇದು ಅಷ್ಟೇ, ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ 3 ಚೈನ್ಸ್ ಫ್ರೆಂಡ್ಸ್. ಸ್ಟಾರ್ಟಿಂಗ್ 4 ಚೈನ್ ಹಾಕಿದೆ, ನೆಕ್ಸ್ಟ್ 3 ಚೈನ್ ಹಾಕಿದೆ. ನೀವು ಕುಚ್ಚು ಕಟ್ಟೋಕ್ಕೆ ಕೂಡ 3 ಚೈನೇ ಹಾಕ್ಕೋಬೋದು. ಕನ್ಫ್ಯೂಸ್ ಆಗುತ್ತೆ ಅಂದರೆ, ಇಲ್ಲ 4 ಚೈನ್ ಹಾಕಿದ್ರೆ ನಿಮಗೆ ಈಸಿ ಆಗುತ್ತೆ. ಮತ್ತು 3 ಚೈನ್ ಹಾಕಿದ್ಮೇಲೆ ಮತ್ತೆ ಮೇಲೆಗಡೆ 3 ಚೈನ್ ಹಾಕೋತೀನಿ ಫ್ರೆಂಡ್ಸ್. 3 ಚೈನ್ ಹಾಕಿ ಲಾಕ್ ಮಾಡಿ ಮತ್ತೆ 3 ಚೈನ್ ಹಾಕಿದೆ. ಇವಾಗ ಸೂಜಿ ಮೇಲೆ ದಾರ ಸುತ್ತಕೊಂಡು ಹಿಂದೆ ಗ್ಯಾಪ್ ಇರುತ್ತೆ ನೋಡಿ, 3 ಚೈನ್ ಹಾಕಿದ್ನಲ್ಲ, ಆ ಹೋಲ್ ಇದೆ ನೋಡಿ. ಆ ಹೋಲಿಗೆ ಬಂದು ನಾನು ದಾರ ತೊಗೊಂಡು ಬಂದು ಕಂಬಗಳನ್ನ ಹಾಕ್ಕೋಬೇಕು. ಆ ಹೋಲ್ ಏನಿದೆ ಹಿಂದೆಗಡೆ 3 ಚೈನ್ದು, ಅಲ್ಲಿಗೆ ನಾವು ದಾರ ಸುತ್ಕೊಂಡು ಹೋಗಿ ನಾರ್ಮಲ್ ಕಂಬ ಡಬಲ್ ಕ್ರೋಶೆಟ್ಸ್ನ ಅಲ್ಲಿಗೆ ಹಾಕಬೇಕು ಫ್ರೆಂಡ್ಸ್. ಅಲ್ಲಿ ಸ್ವಲ್ಪ ಸ್ಪೇಸ್ ಕಡಿಮೆ ಅನಿಸಿದ್ರು ನೀವು ಅದಕ್ಕೇ ಫಿಲ್ ಮಾಡಬೇಕು. ಅದೇ ಇದು ಸ್ವಲ್ಪ ಟ್ವಿಸ್ಟ್ ಆಗಿರುತ್ತೆ, ಡಿಸೈನ್ ಸ್ವಲ್ಪ ಚೇಂಜ್ ಕಾಣಿಸುತ್ತೆ. ಬಟ್ ಈ ಮಿನಿ ಆರ್ಚಸ್ ಏನಿದೆ ತುಂಬ ಸ್ಟಿಫಾಗಿ ತುಂಬ ನೀಟಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೋಡಿ ಈ ಥರ ಆ ಹೋಲಿಗೆ ನೀವು 3 ಚೈನ್ ಹೋಲ್ ಏನಿದೆ ಬ್ಯಾಕ್ ಸೈಡ್ ಹಿಂದೆಗಡೆ ಹೋಗಿ ದಾರನ ತೊಗೊಂಡು ಬಂದು ಕಂಬಗಳನ್ನ ಹಾಕ್ಕೊಳ್ಬೇಕು. ಅಲ್ಲಿಗೆ ನಮಗೆ ಡಿಸೈನ್ ಸ್ವಲ್ಪ ಚೇಂಜ್ ಕಾಣುತ್ತೆ. ನಾವು ಯಾವಾಗಲೂ ಸ್ಲ್ಯಾಂಟಿಂಗ್ ಆರ್ಚಸ್ ಸ್ವಲ್ಪ ಡಿಫ್ರೆಂಟಾಗಿ ಎಲ್ಲ ಹಾಕೋದು. ಸೊ ಒಂದು ಬೀಡ್ಸ್ ಯೂಸ್ ಮಾಡಿ ಆ ಥರ ಸ್ಲ್ಯಾಂಟ್ ಹಾಕ್ತೀವಿ. ಇದು ಸ್ಲ್ಯಾಂಟಿಂಗ್ ಆರ್ಚೆ, ಬಟ್ ತುಂಬ ನೀಟಾಗಿ ಬರುತ್ತೆ. ಬೇರೆ ಥರ ಫ್ರೆಂಡ್ಸ್, ಇದು ಬೇರೆ ಥರ ಹಾಕಬೇಕು. ಇಲ್ಲಿ ನಾನು 7 ಕಂಬಗಳನ್ನ 7 ಡಬಲ್ ಕ್ರೋಶೆಟ್ಸ್ನ ಹಾಕ್ತಾಯಿದ್ದೀನಿ. 7 or 8 ಎಷ್ಟಾದರೂ ಹಾಕ್ಬೋದು ಫ್ರೆಂಡ್ಸ್. 7 or 8 ನೀವಲ್ಲಿ ಸ್ಪೇಸ್ ನೋಡ್ಕೊಳ್ಳಿ. ಸ್ಪೇಸ್ ಇದೆ ಅಂದರೆ 8 ಹಾಕಿ, ಇಲ್ಲ ಅಂದರೆ 7 ಹಾಕಿ ಸಾಕಾಗುತ್ತೆ. ಮತ್ತು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, ಕರೆಕ್ಟಾಗಿ ಲಾಕ್ ಮಾಡಿ.
ತುಂಬ ಉದ್ದಾಗೆ ಮಾಡಬಾರ್ದು, ತುಂಬ ಹತ್ತಿರಕ್ಕೂ ಮಾಡಬಾರ್ದು. ಆ ಕಡೆ ಹೋಯ್ತು ಅಂದರೆ ಕರೆಕ್ಟಾಗಿ ಸ್ಪೇಸಿಗೆ ಕರೆಕ್ಟಾಗಿ ಮಾಡಿ ಮತ್ತೆ 3 ಚೈನ್ ಹಾಕೋಣ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ. ಲಾಕ್ ಮಾಡಿ ಅಲ್ಲಿಂದ 3 ಚೈನ್ ಹಾಕೋಣ. ಮತ್ತು ಸೂಜಿ ಮೇಲೆ ದಾರ ಸುತ್ತಕೊಂಡು ಆ 3 ಚೈನ್ ಹೋಲ್ ಏನಿರುತ್ತೆ 5 ಚೈನ್ದು 3 ಚೈನ್ದು ಆ ಗ್ಯಾಪಿಗೆ ಕಂಬಗಳನ್ನ ಹಾಕೋಣ. ಫ್ರೆಂಡ್ಸ್, ಇದು ಏನು ಡಿಸೈನು ಬೇಕಿದ್ರೆ ಸಾರಿಗೆ ಡೈರೆಕ್ಟಾಗಿ ಹಾಕ್ಕೋಬೋದು, ಬಟ್ 5 ಚೈನ್ ಬೇಸ್ ಇದ್ದರೆ ತುಂಬ ನೀಟಾಗಿ ಕಾಣಿಸುತ್ತೆ. ಆಮೇಲೆ ತುಂಬ ಈಸಿ ಫ್ರೆಂಡ್ಸ್, ಇದು ತುಂಬ ಈಸಿಯಾಗಿ ಬೇಗನೆ ಹಾಕ್ಕೊಳ್ಬೋದು, ಅಂಥ ಕಷ್ಟ ಏನಿಲ್ಲ. ಬಟ್ ಓವರಾಲ್ ಲುಕ್ಕು ಮಿನಿ ಆರ್ಚಸ್ ತುಂಬ ನೀಟಾಗಿ ಬರುತ್ತೆ. ಯಾರಿಗೆ ತುಂಬ ಸಿಂಪಲ್ ಇಷ್ಟ, ತುಂಬ ಗ್ರ್ಯಾಂಡ್ ಬೇಡ ಡಿಸೈನ್ಸು ಅಂಥವ್ರು ಈ ಡಿಸೈನ್ನ ಚೂಸ್ ಮಾಡ್ಕೊಳ್ಬೋದು. ತುಂಬ ಚೆನ್ನಾಗಿ ಬರುತ್ತೆ ಇದು. ನಿಮಗೆ ಮೈಸೂರು ಸಿಲ್ಕ್ಗೆ, ಕಾಟನ್ ಸ್ಯಾರೀಸ್ಗೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಫ್ರೆಂಡ್ಸ್, ಬೇಕು ಅಂದರೆ ನಿಮಗೆ ಕುಚ್ಚು ಬೇಡ, ವಿತೌಟ್ ಕುಚ್ಚಿರಲಿ ನಮಗೆ ಅಂದರೆ ನೀವು ಕುಚ್ಚಕ್ಕೆ ಕೂಡ ನೀವು ನಾನು 4 ಚೈನ್ ಹಾಕೋದೆಲ್ಲ ಅದನ್ನು ಕೂಡ ಸ್ಕಿಪ್ ಮಾಡಿ ಕಂಟಿನ್ಯೂಸ್ ಆಗಿ ಇದೇ ಥರ 3 ಚೈನ್ಸ್ ಹತ್ರ ಹಾಕ್ಕೊಂಡು ಆರ್ಚ್ಗಳನ್ನ ಹಾಕ್ಕೊಂಡು ಹೋಗ್ಬೋದು. ಕುಚ್ಚು ಬೇಕಂದರೆ ನಾನು ಇವಾಗ ಮಾಡ್ತಾಯಿದ್ದೀನಲ್ಲ ಆ ಥರ ಚೂಸ್ ಮಾಡ್ಕೊಳ್ಳಿ. ಆಮೇಲೆ ವಿತ್ ಬೀಡ್ಸ್ ಬೇಕಂದರೆ ಫ್ರೆಂಡ್ಸ್, ನಾನು ಇಲ್ಲಿ ವಿತೌಟ್ ಬೀಡ್ಸ್ ಹಾಕ್ತಾಯಿದ್ದೀನಿ. ಸೊ ವಿತ್ ಬೀಡ್ಸ್ ಬೇಕಂದರೆ ನಿಮಗೆ ಮಧ್ಯದಲ್ಲಿ ಎಲ್ಲಾದರೂ ಬೀಡ್ಸ್ ಒಂದು ಆ್ಯಡ್ ಮಾಡ್ಕೊಳ್ಬೋದು. ಇವಾಗ ಇಲ್ಲಿ ನೆಕ್ಸ್ಟ್ 3 ಚೈನ್ ತೊಗೋತಾ ಇದ್ದೀನಲ್ಲ, ಅದಕ್ಕೆ ಮುಂಚೆ ಒಂದು ಲೀಫ್ ಬೀಡ್ ಹಾಕ್ಕೊಳ್ಬೋದು, ಇಲ್ಲಾಂದರೆ ನಾರ್ಮಲ್ ಬೀಡ್ ಹಾಕ್ಕೊಳ್ಬೋದು, ಬೀಡ್ ಆ್ಯಡ್ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ಮತ್ತೆ 3 ಚೈನ್ ಹಾಕಿ ನಾನು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿದೆ. ಅದ್ರ ಮೇಲೆ 3 ಚೈನ್ ಹಾಕಿ ಸೇಮ್ ಆ ಗ್ಯಾಪ್ ಒಳಗೆ ಮತ್ತೆ ಡಬಲ್ ಕ್ರೋಶಗಳನ್ನ ಫಿಲ್ ಮಾಡ್ತೀನಿ. 7 ಅಥವಾ 8 ಡಬಲ್ ಕ್ರೋಶಗಳು ಇದಕ್ಕೆ ಇಡಿಸುತ್ತೆ. ಎಷ್ಟಾದರೂ ನೀವು ಹಾಕ್ಕೊಳ್ಬೋದು. ಫ್ರೆಂಡ್ಸ್, ನೋಡಿ ಇವಾಗ ಕಂಪ್ಲೀಟ್ ಮಾಡಿದ್ದೀನಿ. ಆ ಹೋಲಿಂದ ನಿಮಗೆ ಆಚೆ ಕಂಬಗಳು ಬರುತ್ತೆ ಅಲ್ವಾ, ಅದೇ ಇದರಲ್ಲಿ ಲುಕ್ ಚೆನ್ನಾಗಿ ಬರುತ್ತೆ. ಮತ್ತು 3 ಮಿನಿ ಆರ್ಚಸ್ ಆದಮೇಲೆ ನಾನಿಲ್ಲಿ 4 ಚೈನ್ಸ್ ಹಾಕ್ಕೋತಾ ಇದ್ದೀನಿ ಫ್ರೆಂಡ್ಸ್. ಇದು ಎಕ್ಸ್ಟ್ರಾ ಕುಚ್ಚುಗೋಸ್ಕರ. 3 ಮಿನಿ ಆರ್ಚಸ್ ಆದಮೇಲೆ 4 ಚೈನ್ಗಳನ್ನ ಕುಚ್ಚುಗೋಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಕುಚ್ಚುಗೋಸ್ಕರ ಹಾಕ್ಕೊಂಡು ಅದನ್ನು ಹಾಗೆ ಬಿಟ್ಟು ನೆಕ್ಸ್ಟ್ ಮತ್ತೆ 3 ಚೈನ್ ಹಾಕಿ ಕಂಟಿನ್ಯೂ ಮಾಡಬೇಕು. ಆರ್ಚಸ್ ಹಾಕ್ಕೊಳ್ಬೇಕು. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ. ಇಲ್ಲಿ ಅಲ್ಲಿ ಅಂತ ಏನಿಲ್ಲ ಇದು. ಸೊ ಎಲ್ಲಿಗೆ ಬರುತ್ತೆ ಅಲ್ಲಿಗೆ. ಮತ್ತು 3 ಆರ್ಚ್ಗಳ ಆದಮೇಲೆ 4 ಚೈನ್ ಹಾಕ್ಕೊಂಡಿದ್ದೀನಿ ಅಲ್ವಾ. ಬೇಕಂದರೆ ನೀವು 4 ಆರ್ಚಸ್ ಆದಮೇಲೂ 4 ಚೈನ್ ಹಾಕ್ಕೊಳ್ಬೋದು, ಕುಚ್ಚು ಬರಂಗೆ ಮಾಡ್ಕೋಬೋದು. ಇಲ್ಲ 2 ಆರ್ಚ್ ಆದಮೇಲೂ ಕುಚ್ಚು ಬರಂಗೆ ಮಾಡ್ಕೋಬೋದು, ನಿಮ್ಮ ಇಷ್ಟ ಫ್ರೆಂಡ್ಸ್. ನಾನಿಲ್ಲಿ 3 ಮಿನಿ ಆರ್ಚಸ್ ಆದಮೇಲೆ ಕುಚ್ಚು ಬರೋಕ್ಕೆ 4 ಚೈನ್ಸ್ ಹಾಕ್ಕೊಂಡಿದ್ದೀನಿ. ಸೊ ಇದೇ ರೀತಿ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಕುಚ್ಚು ಬರೋದು ನೋಡಿ 3 ಮಧ್ಯದಲ್ಲಿ ಬರುತ್ತೆ, ಆ ಸೈಡ್ ಈ ಸೈಡ್ ಕುಚ್ಚು ಬರುತ್ತೆ ಅಲ್ವಾ. ನೀವು 2ಗಾದರೂ ಮಾಡ್ಕೋಬೋದು, ಇಲ್ಲ 4 ಗ್ಯಾಪ್ಗಾದರೂ ಕುಚ್ಚು ಬರೋ ಥರ ಮಾಡ್ಕೋಬೋದು. ಫ್ರೆಂಡ್ಸ್, ವಿತೌಟ್ ಕುಚ್ಚು ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬರೀ ಇಷ್ಟೇ ಡಿಸೈನು ಕುಚ್ಚಿಲ್ದಿರ ಅಷ್ಟಕ್ಕೆ ನೀವು ಸ್ಟಾಪ್ ಮಾಡ್ಬೋದು. 4 ಚೈನ್ ಸ್ಕಿಪ್ ಮಾಡ್ಬೋದು ಬೇಕಂದರೆ, ನಿಮ್ಮಿಷ್ಟ ಫ್ರೆಂಡ್ಸ್. ಆಮೇಲೆ ವಿತ್ ಬೀಡ್ಸ್ ಬೇಕಂದರೆ ವಿತ್ ಬೀಡ್ಸು ಇದೇ ಡಿಸೈನ್ಗೆ ಬೀಡ್ಸ್ ಬೇಕಂದರೆ ಹಾಕ್ಕೊಳ್ಳಿ. ಸೊ ಎಂಡಿಂಗು ಇಲ್ಲೇ ಎಂಡ್ ಮಾಡ್ತೀನಿ. 4 ಚೈನ್ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿ, 1-2 ಚೈನ್ ಹಾಕಿ ಕಟ್ ಮಾಡೋಣ. ಟೈಟ್ ಮಾಡಿಬಿಡೋದು. ಸೊ ನಿಮಗೆ ಡಿಸೈನ್ ರೆಡಿ ಆದಮೇಲೆ ಈ ರೀತಿ ಕಾಣಿಸುತ್ತೆ. ಬರೀ ಆರ್ಚಸ್ ಕೂಡ ಮೈಸೂರು ಸಿಲ್ಕ್ ಅಥವಾ ಕಾಟನ್ ಸ್ಯಾರೀಸ್ಗೆ ತುಂಬ ಚೆನ್ನಾಗಿರುತ್ತೆ. ಟ್ರೈ ಮಾಡಿ. ಮತ್ತು ಇದಕ್ಕೆ ಕುಚ್ಚು ಕಟ್ಟಿದ್ದೀನಿ ಫ್ರೆಂಡ್ಸ್. ಇದಕ್ಕೆ ಏನೂ ಅನಿಸಿಲ್ಲ ನಾನು. ಸೊ ಸಿಂಪಲ್ಲಾಗಿ ಮಿನಿ ಆರ್ಚಸ್ ವಿತ್ ಕುಚ್ಚು, ಚಿಕ್ಕ ಚಿಕ್ಕ ಕುಚ್ಚು ಕಟ್ಟಿದ್ದೀನಿ. 150 ಸುತ್ತಕೊಂಡು ಕುಚ್ಚುಗಳನ್ನ ಕಟ್ಟಿದ್ದೀನಿ ಸಿಲ್ಕ್ ಥ್ರೆಡ್ಡು. ಸೊ ಈ ರೀತಿ ಕಾಣಿಸುತ್ತೆ ನಿಮಗೆ. ಡಿಸೈನ್ ತುಂಬ ನೀಟಾಗಿರುತ್ತೆ ಫ್ರೆಂಡ್ಸ್, ತುಂಬ ನೀಟಾಗಿರುತ್ತೆ. ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ. ಮತ್ತು ಇದಕ್ಕೆ ನೀವು ಬೇಕಂದರೆ ಸ್ಟೋನ್ ಚೈನ್ನ ಈ ಥರ ಸ್ಲ್ಯಾಂಟಾಗಿ ಅಣಿಸಿದ್ರು ಕೂಡ ತುಂಬ ರಿಚ್ಚಾಗಿ ಕಾಣಿಸುತ್ತೆ. ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಸ್ಯಾರಿ ಪಲ್ಲುಗೆ ಈ ಥರ ಕಾಣಿಸಿದ್ರೆ ತುಂಬ ನೀಟಾಗಿ ಬರುತ್ತೆ ಅಲ್ವಾ.
ಸೊ ತುಂಬ ಇಷ್ಟ ಆಯಿತು ನನಗೆ ಈ ಡಿಸೈನು, ತುಂಬ ಸಿಂಪಲಾಗಿ ಚೆನ್ನಾಗಿದೆ. ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಟ್ರೈ ಮಾಡಿ. ಹೊಸಬ್ರು ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಅಲ್ಲಿ ನೋಟಿಫಿಕೇಷನ್ ಬೆಲ್ ಇರುತ್ತೆ ಅಲ್ವಾ, ಅದನ್ನು ಪ್ರೆಸ್ ಮಾಡಿದ್ರೆ ನಾನು ವಿಡಿಯೋ ಹಾಕಿದ ತಕ್ಷಣ ನಿಮಗೆ ಅಪ್ಡೇಟ್ ಸಿಗುತ್ತೆ. ಸೊ ಟ್ರೈ ಮಾಡಿ ಫ್ರೆಂಡ್ಸ್, ಡಿಫ್ರೆಂಟಾಗಿದೆ, ಚೆನ್ನಾಗಿ ಕಾಣಿಸುತ್ತೆ. ನಾರ್ಮಲ್ ಸ್ಲ್ಯಾಂಟಿಂಗ್ ಆರ್ಚಸ್ಗಿಂತ ಇದು ಸ್ವಲ್ಪ ಡಿಫ್ರೆಂಟಾಗಿ ಹಾಕೋದಷ್ಟೇ, ಬಟ್ ಲುಕ್ ವೈಸ್ ಅಂತೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ಟ್ರೈ ಮಾಡಿ ನೋಡಿ ನೀವು, ವಿತ್ ಕುಚ್ಚು, ವಿತೌಟ್ ಕುಚ್ಚು, ಇಲ್ಲ ವಿತ್ ಬೀಡ್ಸು, ವಿತೌಟ್ ಬೀಡ್ಸು, ನಿಮಗೆ ಯಾವುದು ಇಷ್ಟ ಆಗುತ್ತೆ ಅದೇ ಟ್ರೈ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್.